ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಏನಪ್ಪ ಹೊಲದ ಮನಿದ ಅಡ್ಗಿದ ಅಂತ ಹಾಕ್ತೀರಿ, ಇವತ್ತೇನು ಸಡನ್ನಾಗಿ ಎಲ್ಲಿ ಟ್ರಾವೆಲ್ ಮಾಡತ್ತಾರ ಅಂದ್ಕೊಳತ್ತೀರೇನು? ಹಾಂ, ಅದನ್ನೇ ಹೇಳಕ್ಕಂತ ಹೊಂಟಿದ್ದೀನಿ. ಮಕ್ಕಳದ ಸ್ಕೂಲ್ ಅಡ್ಮಿಷನ್ ಇತ್ತು, ಹೀಗಾಗಿ ಧಾರವಾಡ ಕಡೆ ಹೊಂಟಿದ್ವಿ. ಅಲ್ಲಿ ನಮಗೆ MK ಹುಬ್ಬಳ್ಳಿ ಹತ್ರ ಭೇಟಿ ಆಗೋದು ಬಸವಣ್ಣವರ ಧರ್ಮಪತ್ನಿ ಶಿವಶರಣೆ ಗಂಗಾಂಬಿಕೆಯವರ ಐಕ್ಯ ಸ್ಥಳ ಐತ್ರಿ. ಹಂಗೆ ನೋಡಿ ಹೆಂಗೆ ಹೋಗೋಣಕತಿ ಹೇಳಿ ನೋಡೋಣ. ಅದಕ್ಕೆ ಒಂಚೂರ ಭೇಟಿ ಕೊಟ್ಟು ಹೋದ್ರಾತಂತ ಗುಡಿ ಕಡೆ ಪ್ರಯಾಣ ಬೆಳೆಸಿದ್ದೇವೆ. ಗಾಡಿ ಸೈಡ್ಗೆ ಹಾಕಿ ಗುಡಿ ಕಡೆ ಹೊಂಟಿದ್ದೇವ್ರಿ. ಬರ್ರಿ ನಮ್ಮ ಜೊತೆ, ನಿಮಗೂ ಒಟ್ಟು ಬೆಟ್ ಮಾಡಿಸ್ಕೊಂಬರ್ತಾನಂತ. ಕೂಡಲ್ ಸಂಗಮ ಯಾರು ನೋಡಿರ್ತಿರಲ್ಲ ಅವ್ರಿಗೆ ಅನಿಸ್ತೈತಿ ಇದು ಇನ್ನೊಂದು ಕೂಡಲ್ ಸಂಗಮದ ಪ್ರತಿರೂಪ ಅಂತ್ರಿ. ಯಾಕಂದ್ರೆ ಇದನ್ನು ಸೇಮ್ ಅಂದ್ರೆ ಸೇಮ್ ಹಂಗೆ ಗುಡಿ ಮಾಡಿದಾರು. ಬಸವಣ್ಣವರ ಧರ್ಮಪತ್ನಿ ಗಂಗಾಂಬಿಕೆಯವರು ಇಲ್ಲೇ ಆಯ್ಕೆಯಾದ ಸ್ಥಳ ರೀ. ಹೀಗಾಗಿ ಇದನ್ನವರ ಕೂಡಲ್ ಸಂಗಮದ ಇನ್ನೊಂದು ರೂಪವಾಗಿ ಪರಿವರ್ತನೆ ಮಾಡಿದಾರು. ಅದು ನಮ್ಮ ಭಾಗದಲ್ಲಿ ಐತಂದ್ರೆ ಇನ್ನೊಂದು ಥರ ಹೆಚ್ಚಿನ ಖುಷಿ ತಂದು ಕೊಡ್ತ್ರಿ. ನಡ್ರಿ ಒಳಗಡೆ ಎಂಟ್ರಿ ಐತಿ, ಹೋಗೋಣಂತ. ನಾವು ಬೆಳಗಿನ ಟೈಮ್ ಜಲ್ದಿನ ಹೋಗಿದ್ದೀವಿ ರೀ. ಹೀಗಾಗಿ ಯಾರೂ ಇರಲಿಲ್ಲ, ನಾವು ಫಸ್ಟ್ ಹೋಗಿದ್ದ. ಎಂಟ್ರೆನ್ಸ್ ಫೀ ಇತ್ತು, ಏನು ಭಾಳ ಇಲ್ಲರಿ, ಬರೀ 5 ರೂಪಾಯಿ ಟಿಕೆಟ್ ಅಷ್ಟೇ ತೊಗೊಂಡ್ರು. ಮನುಷ್ಯಾಗ 5 ರೂಪಾಯಿ ಅಂತ ಟಿಕೆಟ್ ಕೊಟ್ಟು ಒಳಗಡೆ ಎಂಟ್ರಿ ಕೊಟ್ಟಿದ್ದೇವ್ರಿ. ನಡ್ರಿ ಒಳಗಡೆ ಹೋಗೋಣಂತ. ಯಾರ್ಯಾರು ಈ ಗುಡಿಗೆ ಬಂದು ಹೋಗಿದ್ದಿರಲ್ಲ ಅವರ ವಿಡಿಯೋ ನೋಡಾಕತ್ತಿದ್ರೆ ನನಗೊಂದು ಲೈಕ್ ಕೊಡ್ರಿ. ಬರದೇ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗುಡಿನ ವಿಸಿಟ್ ಮಾಡಿರಿ ಅಂತ ಕೇಳ್ಕೊತೇನೆ. ನಡ್ರಿ ಒಂದು ರೌಂಡ್ ಗುಡಿ ಕಡೆ ಹಾಕ್ಕೊಂಡು ಒಳಗಡೆ ಹೋಗೋಣಂತ. ಈ ಗುಡಿ ರೀ ಮಲಪ್ರಭಾ ನದಿ ದಡದಲ್ಲೈತಿ. ನಾವು ಹೋಗಿರೋದು ಬೇಸಿಗೆ ಕಾಲ ಆಗಿರೋದ್ರಿಂದ ನೀರೊಂಚೂರೆಲ್ಲ ಕಮ್ಮಿನೇ ಇತ್ತು. ಅದ ಮಳೆಗಾಲದಾಗ ಹೋಗಿದ್ರೆ ಈ ಗುಡಿ ಅನ್ನೋದು ಸೆಂಟ್ರ್ ಆಗಿಬಿಡ್ತೈತ್ರಿ. ಸೈಡೆಲ್ಲ ನೀರಿತ್ತು. ಅಲ್ಲಿ ನೋಡ್ರಿ ನಿಮಗೆ ಬ್ರಿಡ್ಜ್ ಕಾಣತಿರ್ಬೇಕು, ಗಾಡಿಗಳೆಲ್ಲ ಹೊಂಟಿದಾವೆ. ನಾವು ಅದ ರೋಡ್ದಿಂದ ಸೈಡ್ ಗಾಡಿ ಹಾಕೊಂಡು ಬಂದೀವ್ರಿ. ನಿಮಗೆ ಸ್ಟಾರ್ಟಿಂಗ್ ಫೋಟೋ ಹಾಕಿರೋದು ಮಳೆಗಾಲದೊಳಗೆ ತೆಗೆದಿರುವಂಥ ಫೋಟೋ ರೀ. ಈಗ ಬಿಸಿಲುಗಾಲ ದಿನ ಇರೋದ್ರಿಂದ ನೀರೆಲ್ಲ ಕಮ್ಮಿನೇ ಐತಿ. ನೋಡ್ರಿ ತೋರ್ಸತ್ತ ನಿಮಗೆ. ನಡೀರಿ ಗರ್ಭಗುಡಿ ಒಳಗೆ ಎಂಟ್ರಿ ಕೊಡೋಣಂತ. ಬರ್ರಿ ಒಳಗಡೆ ಗರ್ಭಗುಡಿ ಕಡೆ ಹೋಗೋಣಂತ. ಬೆಳಿಗ್ಗೆ ಜಲ್ದಿ ಬಂದಿರೋದ್ರಿಂದ ರೀ ಅವರು ಇವಾಗೆಲ್ಲ ಪೂಜೆ ಮಾಡೋಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ಕೊಳಕತ್ತಿದ್ರು. ಜನವರಿ 14 ಮತ್ತು 15ನೇ ತಾರೀಕಿಗೆ ರೀ ಪ್ರತಿ ವರ್ಷ ಜಾತ್ರೆ ಮಾಡ್ತಾರಂತ್ರಿ. ದೇವ್ರ ಅನುಗ್ರಹ ಇದ್ರೆ ಜಾತ್ರೆ ದಿನ ಬಂದು ನಿಮಗೂ ದರ್ಶನ ಮಾಡಿಸ್ತಾನಂತ. ನೋಡ್ರಿ ಎಷ್ಟು ಚಂದ ಕಲ್ಲಲ್ಲೇ ಕಟ್ಟಿದಾರು. ಮುಂಚೆ ಇದೇನು ಗರ್ಭಗುಡಿ ನಿಮಗೆ ತೋರ್ಸಾತೇನಲ್ಲ ಇದಷ್ಟೇ ಐತ್ರಿ. ಮಳೆ ಜಾಸ್ತಿಯಾಗಿ ನೀರು ಜಾಸ್ತಿ ಬಂದ ಗುಡಿ ಮುನಿಗೆ ಬಿಡ್ತಿತ್ತು. ಪೂಜೆ ಪುನಸ್ಕಾರ ಬಂದು ಭಕ್ತರುಗಳಿಗೆಲ್ಲ ದಾರಿ ಇರ್ತಿರ್ಕಿಲ್ಲಂತ್ರಿ. ಹೀಗಾಗಿ ಅವರ ಕೂಡಲ್ ಸಂಗಮದ ಇನ್ನೊಂದು ಪ್ರತಿರೂಪವಾಗಿ ಗರ್ಭಗುಡಿ ಮಧ್ಯದಲ್ಲಿಟ್ಟುಕೊಂಡು ಸುತ್ತುವರೆದೆಲ್ಲ ಅವರ ಸೇಮ್ ಕೂಡಲ್ ಸಂಗಮದ ಥರ ಎಲ್ಲ ನಿರ್ಮಾಣ ಮಾಡಿದಾರೆ ರೀ. ನೋಡ್ರಿ ಇಲ್ಲೇ ತೋರಿಸ್ತೇನೆ. ಹಿಂದಿನ ಸರಿ ನಾವು ಬಂದಾಗ ಮಳೆಗಾಲದಾಗ ಬಂದಿದ್ದೀವಿ ರೀ. ಇಲ್ಲೇನು ನಿಮಗೆ ತೋರ್ಸತ್ತೇನಲ್ಲ ಇಲ್ಲೆಲ್ಲ ಸೈಡ್ ನೀರೆಲ್ಲ ಸಣ್ಣಗೆ ಬಿಟ್ಬಿಡ್ತೈತ್ರಿ. ಯಾಕಂದ್ರೆ ನಡು ಗುಡಿ ಇರೋದ್ರಿಂದ ಸುತ್ತೋರ್ದೆಲ್ಲ ನೀರು ಇರೋದ್ರಿಂದ ರೀ ಎಷ್ಟು ಚಂದ ನೀರು ಅನ್ನೋದು ಹನಿ 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 ಹನಿಯಾಗಿ ಬರ್ತಿತ್ರಿ. ಹೆಚ್ಚಾಗಿ ಬಂದ ನೀರನ್ನು ಮತ್ತು ಮೋಟ್ರ್ ಹಚ್ಚಿ ಹೊರಗಡೆ ದಾಟಿಸ್ತಿರ್ರಿ. ಮಳೆಗಾಲದೊಳಗೆ ಬಂದ್ರಿ ಅದೊಂಥರ ನೋಡೋಕೆ ಖುಷಿನ ಖುಷಿ. ಏನೋ ಒಂಥರ ಒಂದು 5 ನಿಮಿಷ ಬಂದು ಹೋಗುವಲ್ಲಿಬೇಕ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ತಂಪು ಕೊಡ್ತೈತ್ರಿ, ಖುಷಿಯನ್ನು ತಂದು ಕೊಡ್ತೈತಿ. ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊಂಟ್ಬಿಟ್ಟಿದ್ದೇವೆ ನೋಡ್ರಿ. ನಮ್ಮನ್ನು ಮುಂದೆ ಕೆಲಸ ಇರೋದ್ರಿಂದ ಆ ಉಸಿರ್ಲೇನ ಬಂದ ಆ ಉಸಿರ್ಲೇನ ಹೊಂಟ್ಬಿಟ್ಟಿದ್ದೇವೆ ರೀ. ಸಾಧ್ಯವಾದ್ರೆ ಇನ್ನೊಮ್ಮೆ ಬಂದ ಅದು ಜಾತ್ರೆ ದಿನ ಬಂದ ಹೋಗ್ಕನಂತ ನಿಮಗೂ ಭೇಟಿ ಮಾಡಿಸ್ತಾನಂತ್ರಿ.
ಗಂಗಾಂಬಿಕೆಯವರ ಐಕ್ಯ ಸ್ಥಳ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. ಬಸವಣ್ಣವರ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ.